ಹಿರಿಯಡಕ ಪೊಲೀಸ್ ಠಾಣೆಯ ಪಿಎಸ್ಐ ಮತ್ತು ಸಿಬ್ಬಂದಿಗಳಿಂದ ದಲಿತ ವ್ಯಕ್ತಿಯ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಹಿರಿಯಡಕ ಪೊಲೀಸ್ ಠಾಣೆಯ ಪಿಎಸ್ಐ ಮತ್ತು ಸಿಬ್ಬಂದಿಯಿಂದ ಹಲ್ಲೆಗೆ ಒಳಗಾದ ದಲಿತ ವ್ಯಕ್ತಿಯರನ್ನ ಭೇಟಿಯಾದ ಪ್ರಸಾದ್ ರಾಜ್ ಕಾಂಚನ್ ಕಾನೂನು ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದ್ದಾರೆ. ಹಿರಿಯಡಕ ಪೊಲೀಸ್ ಠಾಣೆಯ ಪಿಎಸ್ಐ ಮತ್ತು ಸಿಬ್ಬಂದಿಗಳಿಂದ ಹಲ್ಲೆಗೆ ಒಳಗಾದ ದಲಿತ ವ್ಯಕ್ತಿ ಭಾಸ್ಕರ್ ಗಿಡಿಯಾರು ಅವರನ್ನ ಭೇಟಿಯಾಗಲು ಮಾನ್ಯ ಪ್ರಸಾದ್ ರಾಜ್ ಕಾಂಚನ್, ಕಾಂಗ್ರೆಸ್ ಮುಖಂಡರು ಮತ್ತು ಉಡುಪಿ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿಗಳು ಇಂದು ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದರು. ಅವರು ಭಾಸ್ಕರ್ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದರೆ ಹಲ್ಲೆ ಮಾಡಿದ ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಬಗ್ಗೆ ಗೃಹ ಸಚಿವರೊಂದಿಗೆ ಮಾತುಕತೆ ನಡೆಸಲು ಭರವಸೆ ನೀಡಿದ್ದಾರೆ. ಅವರು ಜಿಲ್ಲಾ ಆಸ್ಪತ್ರೆಗೆ ಕರೆ ಮಾಡಿ ಸರ್ಜನ್ ಅವರಿಗೆ ಸರಿಯಾದ ಚಿಕಿತ್ಸೆ ನೀಡಲು ಸೂಚಿಸಿದರು. ಅಲ್ಲದೆ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಅವರಿಗೆ ಕೂಡ ಹಲ್ಲೆ ಮಾಡಿದ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜೇಶ ಕೆಳಕರಕಬೆಟ್ಟು, ದಲಿತ ಮುಖಂಡರು ಮತ್ತು ಕೋಟ ನಾಗೇಂದ್ರ ಪುತ್ರನಿವರು ಸಹ ಉಪಸ್ಥಿತರಿದ್ದರು. ಅವರ ಈ ಕ್ರಮಗಳು ದಲಿತ ಸಮುದಾಯದ ಹಕ್ಕುಗಳ ಹಿತಾಸಕ್ತಿಗಾಗಿ ಮಹತ್ವಪೂರ್ಣ ಆದರ್ಶಗಳನ್ನು ಸಾರುತ್ತವೆ ಮತ್ತು ಹಕ್ಕು ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಪ್ರೇರಣೆಯನ್ನು ನೀಡುತ್ತವೆ. ಮಾನ್ಯ ಪ್ರಸಾದ್ ರಾಜ್ ಕಾಂಚನ್ ಅವರ ಈ ಧೈರ್ಯಪೂರ್ಣ ಕ್ರಮಗಳು ಸಮಾಜದಲ್ಲಿ ನ್ಯಾಯವನ್ನು ಮತ್ತಷ್ಟು ಸ್ಥಾಪಿಸಲು ಸಹಕಾರಿಯಾಗಬಹುದು. ಪ್ರಿಯ ವೀಕ್ಷಕರೇ, ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದರೂ ಸಂಬಂಧಪಟ್ಟ ಜಿಲ್ಲಾ ವರಿಷ್ಠಾಧಿಕಾರಿಗಳು ಆ ಬಡ ದಲಿತನ ಮೇಲೆ ಹಲ್ಲೆ ಮಾಡಿದ ಪಿಎಸ್ಐ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತಾರೋ ಅಥವಾ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾವು ಕಾಣಬಹುದು. ಹಲೋ ಸರ್, ನಮಸ್ತೆ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ದಲಿತ ಯುವಕನ ಮೇಲೆ ಪೊಲೀಸರಿಂದ ದೌರ್ಜನ್ಯ ನಡೆದಿದೆ. ಅದರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಸುದ್ದಿ ಕೇಳಿ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ. ನಾನು ಜಿಲ್ಲೆಯ ಉಪಾಧ್ಯಕ್ಷ ಆದ್ದರಿಂದ, ಕಾಂಗ್ರೆಸ್ ಬ್ಯಾಕ್ವರ್ಡ್ ಕ್ಲಾಸ್ ಸಮಿತಿ ಉಪಾಧ್ಯಕ್ಷ ಆದ್ದರಿಂದ ಇದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ಒಬ್ಬರು ದಲಿತರ ಮೇಲೆ ಹೀಗೆ ನಿರಂತರ ಹಲ್ಲೆ ಆಗ್ತಾಯಿದ್ರೆ ಇದನ್ನು ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಇದನ್ನು ನಮ್ಮ ಜಿಲ್ಲಾ ಮಟ್ಟದ ನಾಯಕರ ಗಮನಕ್ಕೆ ನಾನು ಇವತ್ತು ತರ್ತೇನೆ. ಇವತ್ತು ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಹಾಗೆ ಪ್ರಸಾದ್ ಕಾಂಚನ್ ಎಲ್ಲರ ಗಮನಕ್ಕೂ ಈಗ ತರ್ತೇನೆ ನಾನು ಇವತ್ತು. ಇದು ಒಂಥರ ದೊಡ್ಡ ಮಟ್ಟದ ದೌರ್ಜನ್ಯ. ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳೇನಿದೆ ಅವರು ಯಾವುದೇ ವಿಷಯದ್ರು ಸಡನ್ನಾಗಿ ತೀರ್ಮಾನ ತಗೊಂಡು ಈ ಥರ ಹಲ್ಲೆ ಮಾಡೋದು ಒಂಥರ ದೊಡ್ಡ ತಪ್ಪಾಗ್ತದೆ. ಮತ್ತು ಈ ರೀತಿ ಯಾರಿಗೂ ಏಕೆ ಮೈ ಕೈಗೆ ಹೊಡೆಯುವಂಥ ವ್ಯವಸ್ಥೆಯಲ್ಲಿ ಇಲ್ಲಲ್ಲ ಇವತ್ತು. ಈಗ ಪ್ರಶ್ನೆ ಮಾಡ್ಬೋದು, ಪ್ರಶ್ನೆ ಮಾಡೋದು ತಪ್ಪಂತ ಯಾರೂ ಹೇಳೋದಿಲ್ಲ. ಈಗ ಪ್ರಶ್ನೆ ಕೇಳಲಿ ಅಥವಾ ತನಿಖೆ ಮಾಡಲಿ, ಏನಾದರೂ ಇದ್ದರೆ ಅನುಮಾನಗಳಿದ್ದರೆ ತನಿಖೆ ಮಾಡಲಿ, ಅದು ಮಾಡಲಿ. ಅದು ಬಿಟ್ಟು ಏಕೆ ಒಬ್ಬ ದಲಿತ ಕುಟುಂಬದಿಂದ, ಬಡ ಕುಟುಂಬದಿಂದ ಬಂದವರಿಗೆ, ಅದು ನಮ್ಮ ಊರವರು, ಕೋಟದವರು, ನಮ್ಮ ಸಮೀಪದವರು, ಅವ್ರನ್ನ ಬಿಡುವ ಪ್ರಶ್ನೆ ಇಲ್ಲ. ಈಗ ಇವ್ರಿಗೆ ಹಲ್ಲೆ ಮಾಡಿದವ್ರನ್ನ ಬಿಡುವ ಪ್ರಶ್ನೆ, ಅವರನ್ನು ಜಿಲ್ಲಾಡಳಿತ ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು, ಜಿಲ್ಲಾ ವರಿಷ್ಠಾಧಿಕಾರಿಯವರು, SP ಅವರ ಗಮನಕ್ಕೆ ತಂದು ಅವರನ್ನು ಅಮಾನತು ಮಾಡಬೇಕು. ಅವರು ಪೊಲೀಸ್ ಆಗಲಿಕ್ಕೆ ಅರ್ಹರಿಲ್ಲ. ಅವರು ಈ ರೀತಿಯಾಗಿ ಒಬ್ಬರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಯಾವ ಹಕ್ಕು ಇಲ್ಲ ಅವರಿಗೆ. ಸರ್, ಈಗ ಅವರ ಪರಿಸ್ಥಿತಿ ಹೇಗಿದೆ?
ಪರಿಸ್ಥಿತಿಗೆ ನಾನು ನೋಡಿದಾಗ ಅವರಿಗೆ ಪಾಪ ಆಲ್ರೆಡಿ ತುಂಬ, ನಾನು ನೋಡಿದ ಪ್ರಕಾರ ನಾವು ಸಣ್ಣಕ್ಕಿಂತ ನೋಡ್ಕೊಂಡು ಬಂದವರು ಅವರು, ಇದೇ ಕೂಲಿ ನಾಲಿ ಮಾಡಿ ಡ್ರೈವರ್ ಕೆಲಸ ಮಾಡ್ಕೊಂಡು ಬಂದವರು ಅವರು. ಒಬ್ಬ ಚಾಲಕರಿಗೆ ಈ ಥರ ಹಲ್ಲೆ ಮಾಡುವುದು ದೊಡ್ಡ ತಪ್ಪಾಗ್ತದೆ. ಅವರಿಗೀಗ ಆಲ್ರೆಡಿ ಅವ್ರ ಬೆನ್ನಿಗೆ ಒಂದು ಫೈನಲ್ ಸ್ಪಾಟ್ ಪೆಟ್ಟಾಗಿದೆ ಮೊದಲೊಂದು ಸಾರಿ. ಈಗ ಮತ್ತೆ ಅವ್ರ ಬೆನ್ನಿಗೆಲ್ಲ ತುಳಿದು ಮತ್ತು ಕಾಲಿಗೆಲ್ಲ ಹೊಡೆದಿದ್ದಾರೆ. ಅದೆಲ್ಲ ಕಾಲಲ್ಲೆಲ್ಲ ಇದೇ ಥರ ಬಾಸುಂಡೆ ಟೈಪೆಲ್ಲ ಆಗಿದೆ. ಈಗ ಅದನ್ನೀಗ ಇವರು ಡಾಕ್ಟ್ರು ಅದನ್ನು ಇದು ಮಾಡ್ತಾ ಇದ್ದಾರೆ. ನೋಡಬೇಕಿನ್ನೀಗ ಮುಂದೆ ಅದು ಹೇಗಂತ. ಸರ್ ನಮಸ್ತೆ, ನೀವು ಯಾರು? ಫ್ರೆಂಡ್ ಕೆಲಸ ನಿಮಿತ್ತ ಹೋಗಿ ಬರ್ತಿರುವಾಗ ಬೈಕಲ್ಲಿ ಅಲ್ಲಿ ನಿಲ್ಲಿಸಿ ಚಾ ಕುಡ್ಕ ಬರ್ತಿ ಎಂಬತ್ತಿಗೆ ನಾನು ಚಾ ಕುಡ್ಕ ಬರ್ತಿಪ್ಪತ್ತಿ ಪೊಲೀಸ್ನವರು ಅವ್ರಿಗೆ ಹೊಡಿತಿದ್ರು. SSI 3 ಜನ ಇದ್ರು. ನೀವು ನೋಡಿದ್ರು? ಹಾಂ ನೋಡಿದೆ. ಓಕೆ ಸರ್. ಕ್ಲಿಕ್ ಆಗಲಿಲ್ಲ ಪೊಲೀಸ್ನವರೆಲ್ಲ. ಓಕೆ ಸರ್. ಓಕೆ ಸರ್, ಈಗ ಈ ಒಂದು ಹುಡುಗರ ಮೇಲೆ ಆಗಿರುವಂಥ ಅನ್ಯಾಯಕ್ಕೆ ತಾವು ನ್ಯಾಯ ಕೊಡಿಸ್ತೇನೆ ಅಂತ ಹೇಳ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇವತ್ತೇನೀಗ ಇವರಿಗೆ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಇವರಿಗೆ ಹೊಡೆಯೋ ರೈಟೇ ಇಲ್ಲ. ಅವರಿಗೆ ಹೊಡೆದಿದ್ದು ತಪ್ಪೇ. ಅದು ಏನು ಯಾರು ತಪ್ಪು ಮಾಡಿ, ಯಾವುದೇ ಅಧಿಕಾರಿ ಆಗಲಿ ತಪ್ಪು ಯಾರು ಹೊಡೆದಿದ್ದಾರೆ ಅವರನ್ನು ನಮ್ಮ SP ಅವರು ಗಮನಕ್ಕೆ ತಂದು ಅವರನ್ನು ಅಮಾನತು ಮಾಡಲೇಬೇಕು. ಅವರು ಈಗ ನೀವು ಪತ್ರಕರ್ತರಿದ್ರಿ, ಅವರು ಅವ್ರು ನನಗೆ ಹೇಳಿದ್ರಿ. ಈಗ ಅಲ್ಲಿ ಒಳಗಡೆ ನಾನು ಪತ್ರಕರ್ತೆಯವರ ತಮ್ಮ ಅಂತ ಅಣ್ಣ ಆಗಬೇಕಂತ ಹೇಳಿದರು ಅವರು. ಆದರೂ ಯಾರಾದರೂ ಏನಪ್ಪ ಅಂದರೆ ಹೇಳಿ ಹೊಡೆದಿದ್ದಾರೆ ಅಂತ ನನ್ನ ಹೇಳಿದ್ದಾರೆ ಅವರು. ನಮಗೆ ವಿಷಯ ಗೊತ್ತಿಲ್ಲ, ಅವರು ಹೇಳಿದ್ದಾರೆ, ಅವ್ರ ಪಾರ್ಟಿ ಹೇಳಿದ್ದಾರೆ. ಈಗ ಅದನ್ನೆಲ್ಲ ಒಂದು ತನಿಖೆಯಲ್ಲಿ ಮುಂದೆ ಗೊತ್ತಾಗಬೇಕು ಇನ್ನೀಗ. ಓಕೆ ಸರ್. ಓಕೆ, ಥ್ಯಾಂಕ್ ಯು.